ಹಾಗೆ ಕಾಳಸಂತೆಯಲ್ಲಿ ವ್ಯವಹಾರಗಳಾಗ್ತಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಇದು ಯಾವುದು ಸಿಲಿಂಡರ್ ಅಂತಂದ್ರೆ ಖಾಸಗಿ ಗ್ಯಾಸ್ ಸಂಸ್ಥೆಯ ಸಿಲಿಂಡರ್ಗಳು. ಈಗ ಸೂರ್ಯ, ಜ್ಯೋತಿ ಈ ರೀತಿಯೆಲ್ಲ ಗ್ಯಾಸ್ ಸಿಲಿಂಡರ್ಗಳು ಬರುತ್ತೆ. 12 kg ಗ್ಯಾಸ್ ಸಿಲಿಂಡರ್ ಕೆಲ ದಿನಗಳ ಹಿಂದೆ 1100 ರೂಪಾಯಿ ಇತ್ತು ಅದಕ್ಕೆ. ಈಗ 4000 ಕೊಡಿ ಅಂತ ಕೇಳ್ತಿದ್ದಾರೆ. 4000 ರೂಪಾಯಿ ಕೊಟ್ಟರೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅಂತ. ಸಾಮಾನ್ಯ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಬದುಕು ಕಟ್ಟಿಕೊಂಡವರು, ಅವ್ರ ಹತ್ರ ಸರ್ಕಾರಿ ಗ್ಯಾಸ್ ಏಜೆನ್ಸಿಯ ಸಿಲಿಂಡರ್ಗಳು ಇರೋದಿಲ್ಲ. ಅವರು ಇದನ್ನೇ ನಂಬ್ಕೊಂಡಿದ್ದಾರೆ. ಯಾವುದೋ ಸೇಟ್ ಶಾಪಿಂದ ತೆಗೆದುಕೊಂಡು ಬರ್ತಾರೆ ಸಿಲಿಂಡರ್ಗಳನ್ನು. 1100 ರೂಪಾಯಿ ಇತ್ತು ಮೊದಲು, ಈಗ 4000 ಅಂತಿದ್ದಾರೆ. ಎಲ್ಲಿ ಹೋಗಬೇಕು ಜನ? ಜನರ ಸಮಸ್ಯೆ ಸರ್ಕಾರಕ್ಕೂ ಅರ್ಥ ಆಗ್ತಾ ಇಲ್ಲ. ಸಾಮಾನ್ಯ ಜನರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಕೂಲಿ ಕಾರ್ಮಿಕರ ಸಮಸ್ಯೆ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಪರಿಸ್ಥಿತಿ ಹಿಂಗಿದೆ. 4000 ರೂಪಾಯಿ 12 kg ಗ್ಯಾಸ್ ಸಿಲಿಂಡರ್ಗೆ, 12 kg ಗ್ಯಾಸ್ ಸಿಲಿಂಡರ್ಗೆ 4000 ಕೊಡಿ ಅಂತ. 5 kg ಗ್ಯಾಸ್ ಸಿಲಿಂಡರ್ಗೆ 2000 ರೂಪಾಯಿವರೆಗೆ ಕೇಳ್ತಾ ಇದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಈ ಪರಿಸ್ಥಿತಿ ನಡೀತಾ ಇರೋದು. ಜನ ಏನು ಮಾಡಬೇಕು? ಜನ ಒದ್ದಾಡ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಿಲ್ಲ. ಮನೆಯಲ್ಲಿ ಒಲೆ ಒರೆಸೋದಕ್ಕಾಗಲ್ಲ. ಯಾಕಂತಂದ್ರೆ ಕಿಚನ್ ಸೆಟಪ್ ಹಂಗಿಲ್ಲ. ಯಾವುದೋ ಬಾಡಿಗೆ ಮನೆಯಲ್ಲಿದ್ದಾರೆ. ಏನು ಮಾಡೋದಕ್ಕೆ ಸಾಧ್ಯ ಇದೆ? ಸೊ ಇದು ಜನರನ್ನ ಬಾಧಿಸ್ತಾ ಇರುವಂಥ, ಜನರನ್ನ ತಡ್ತಾ ಇರುವಂಥ ಸಮಸ್ಯೆ. ಇನ್ನು ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ರಾಜ್ಯಕ್ಕೆ ಮುಂದಿನ ವಾರ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಾಗುವಂತ ಸಾಧ್ಯತೆ. ಮುಂದಿನ ವಾರ ಮತ್ತಷ್ಟು ಸಮಸ್ಯೆ. ಮುಂದಿನ ವಾರ ಹಬ್ಬದ ವಾರವೂ ಕೂಡ ಒಂದೊಂದು ಸಿಲಿಂಡರ್ಗೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯುಗಾದಿಯ ಆಸುಪಾಸಲ್ಲಿ, ಹಬ್ಬದ ಸಂಭ್ರಮದಲ್ಲಿ ಜನ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗತ್ತಾ ಅನ್ನುವಂತ ಆತಂಕ ಈಗ. ಯುದ್ಧ ಇದೇ ಇವತ್ತೇ ನಿಂತು ಹೋಯ್ತು ಅಂತ ಅನ್ಕೊಳ್ಳೋಣ. ಇವತ್ತೇ ಎಲ್ಲವೂ ಸರಿ ಹೋಯ್ತು ಅಂತ. ಬಟ್ ಸಪ್ಲೈ ಚೈನು ಅಷ್ಟು ಬೇಗ ರಿಸ್ಟೋರ್ ಆಗಲ್ಲ. ಇನ್ನೂ ಸಮಯ ಹಿಡಿಯುತ್ತೆ. ಅಂದ್ರೆ ಇರಾನು ಮತ್ತು ಅಮೆರಿಕ, ಇಸ್ರೇಲ್ನ ಮಧ್ಯೆ ಮಾತುಕತೆ ಆಯಿತು, ಯುದ್ಧ ನಿಂತು ಹೋಯ್ತು ಅಂತ ಅನ್ಕೊಂಡ್ರು ಕೂಡ ಸಪ್ಲೈ ಚೈನ್, ಗ್ಲೋಬಲ್ ಸಪ್ಲೈ ಚೈನ್ ರಿಸ್ಟೋರ್ ಆಗಬೇಕು ಅಂತ ಆದ್ರೆ ಸಮಯ ಹಿಡಿಯುತ್ತೆ. ಇದೇ ಈಗ ಆತಂಕ ಕಾಡ್ತಾ ಇರೋದು. ಯುದ್ಧ ಇವತ್ತೇ ನಿಂತು ಹೋಗುತ್ತೆ ಅಂತಂದ್ರೆ ನಾನು ಸಾಧ್ಯತೆಯ ಬಗ್ಗೆ ಹೇಳಿದೆ. ಒಂದು ವೇಳೆ ನಿಂತು ಹೋಯ್ತು ಅಂತ ಅಂದ್ಕೊಳ್ಳಿ. ನಿಂತು ಹೋಗುವಂತ ಮುನ್ಸೂಚನೆಯನ್ನು ಕಾಣ್ತಾ ಇಲ್ಲ ಮಧ್ಯಪ್ರಾಚ್ಯದಿಂದ. ಇರಾನ್ ಅಟ್ಯಾಕ್ ಅನ್ನು ಮುಂದುವರಿಸ್ತಾನೆ ಇದೆ. ಅಮೆರಿಕ, ಇಸ್ರೇಲು ಕೂಡ ದಾಳಿಯನ್ನು ಮುಂದುವರಿಸ್ತಾನೆ ಇದೆ. ಸೊ ಏನು ಮುಂದಿನ ವಾರದ ಕಥೆ ಏನು? ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಲ್ರೆಡಿ ಆಗಿದೆ. ಸಂಪೂರ್ಣವಾಗಿ ನಿಂತು ಹೋಗುವಂಥದ್ದು ಮುನ್ಸೂಚನೆ ಕಾಣ್ತಾ ಇದೆ. ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಸದ್ಯ ಸಿಗ್ತಾ ಇದೆ. ಅಂದ್ರೆ ಗೌರ್ಮೆಂಟ್, ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಂದ ವಿತರಣೆಯಾಗುವಂಥ ಗ್ಯಾಸು ಸಿಗ್ತಿದೆ. ಅದು ಯಾವಾಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ನಮ್ಮ ಆದ್ಯತೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಅಂತ ಸರ್ಕಾರ ಹೇಳ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.